ಪ್ರತಿ ಹುಣ್ಣಿಮೆಯ ಸಂಪ್ರದಾಯದಂತೆ ಕಾರು ಹುಣ್ಣಿಮೆಯ ನಿಮಿತ್ತ ಕೊಪ್ಪಳ ಜಿಲ್ಲೆಯ ಅಳವಂಡಿ ಕಂಪ್ಲಿ ಗ್ರಾಮದ ಬನಶಂಕರಿ ದೇವಸ್ಥಾನದಲ್ಲಿ ಮಹಿಳಾ ಸಂಘದ ಸದಸ್ಯರು ಗ್ರಾಮದ ಹಿರಿಯರ ಮಾರ್ಗದರ್ಶನದಲ್ಲಿ ಪ್ರಸಾದ ಸೇವಾ ಕಾರ್ಯದಲ್ಲಿ ತೊಡಗಿದ ಸಂದರ್ಭವಿದು. ಪ್ರತಿ ಹುಣ್ಣಿಮೆಯಂತೆ ಅನ್ನಪ್ರಸಾದ ಸೇವಾ ಕಾರ್ಯದಲ್ಲಿ ಎಲ್ಲರೂ ಭಾಗವಹಿಸಿ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡು ಪ್ರಸಾದ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡರು. ಪುಟ್ಟ ಗ್ರಾಮದಲ್ಲಿ ನಡೆದ ಅನ್ನಸಂತರ್ಪಣೆಯ ಈ ಧಾರ್ಮಿಕ ಕಾರ್ಯದಲ್ಲಿ ಗ್ರಾಮದ ಹಿರಿಯರು ಮತ್ತು ಯುವಕರು ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿ ಮಹಿಳೆಯರಿಗೆ ಸಹಕರಿಸುತ್ತಿರುವುದು ತುಂಬ ಸಂತಸವನ್ನುಂಟು ಮಾಡಿತ್ತು. ಆತ್ಮೀಯತೆಯಿಂದ ಎಲ್ಲರೂ ತಮ್ಮದೇ ಮನೆಯ ಕಾರ್ಯ ಎಂಬ ಸಂಭ್ರಮದಿಂದ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರು. ಈ ಒಗ್ಗಟ್ಟಿನ ಭಾವನೆಯೇ ಧಾರ್ಮಿಕ ಅಸ್ತಿತ್ವಕ್ಕೆ ಜೀವಾಳವಲ್ಲವೇ? ಈ ಭಾವನೆ ನಿರಂತರವಾಗಿ ನಡೆಯುತ್ತಾ ಸದಾ ಹರಿಯುವ ನದಿಯಾಗಿ ಅತ್ಯುತ್ತಮ ಧಾರ್ಮಿಕ ಸಂಸ್ಕಾರವೆಂಬ ಸಾಗರ ಸೇರಲಿ ಎಂಬುದೇ ಗ್ರಾಮದ ಜನರ ಭಾವನೆ. ಮಹಿಳೆಯರು ಬನಶಂಕರಿ ದೇವಸ್ಥಾನದಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣದೊಂದಿಗೆ ದುರ್ಗಾ ಸ್ತೋತ್ರ ಪಠಿಸಿದರು. ದೇವಾಲಯದ ಆವರಣದಲ್ಲಿಯೇ ಇರುವ ನವಗ್ರಹ ದೇವತಾ ಪೂಜಾರಾಧನೆಯು ನಡೆಯಿತು. ಜಗನ್ಮಾತೆಗೆ ಮಹಾ ಮಂಗಳಾರತಿಯ ನಂತರ ಪ್ರಸಾದ ವಿತರಣಾ ಸೇವಾ ಕಾರ್ಯದಲ್ಲಿ ಎಲ್ಲರೂ ಪಾಲ್ಗೊಂಡರು. ಪ್ರಸಾದ ವಿತರಣಾ ಕಾರ್ಯದಲ್ಲಿ ಮಕ್ಕಳು ಸಂಭ್ರಮದಿಂದ ಪಾಲ್ಗೊಂಡಿದ್ದರು. ಸದ್ಭಕ್ತರು ಭಕ್ತಿ ಭಾವದಿಂದ ಪ್ರಸಾದ ಸೇವನೆ ಮಾಡಿ ಶುಭ ಕೋರಿದರು. ಇಂತಹ ಧಾರ್ಮಿಕ ಕಾರ್ಯಗಳು ನಿರಂತರವಾಗಿ ನೆರವೇರಲೆಂದು ಆಶಿಸಿದರು. ವರುಣದೇವ ಧಾರಾಕಾರವಾಗಿ ಮಳೆ ಸುರಿಸಿದ್ದರಿಂದ ಪ್ರಶಾಂತವಾದ ವಾತಾವರಣವಿತ್ತು. ಹುಣ್ಣಿಮೆಯ ಬೆಳದಿಂಗಳ ರಾತ್ರಿಯಲ್ಲಿ ಜಗನ್ಮಾತೆಯ ಸನ್ನಿಧಿಯಲ್ಲಿ ಜಾತಿ ಭೇದ ಭಾವವಿಲ್ಲದೆ ಎಲ್ಲರೂ ಪ್ರಸಾದ ಸೇವನೆ ಮಾಡಿ ಸಂತಸಗೊಂಡರು. ಅವರ ಶುಭ ಹಾರೈಕೆಯು ನಮ್ಮೆಲ್ಲರ ಮನದಲ್ಲಿ ನೆಮ್ಮದಿಯ ಭಾವನೆ ಮೂಡಿಸಿತ್ತು. ಪುನಃ ಮುಂದಿನ ಹುಣ್ಣಿಮೆಯಂದು ಎಲ್ಲರೂ ಇದೇ ರೀತಿ ಒಂದುಗೂಡೋಣ ಎಂದು ಹೇಳುತ್ತಾ ಪ್ರಸಾದ ಸೇವನೆ ಮಾಡಿ ಜಗನ್ಮಾತೆಗೆ ವಂದಿಸಿ ವಿದಾಯ ಕೋರಿದೆವು.